ಮಹಾರಾಷ್ಟ್ರದಾದ್ಯಂತ ರೌದ್ರಾವತಾರ ತಾಳಿದ ವರುಣ ಬುಲ್ದಾನದಲ್ಲಿ ನೋಡ್ತಾ ಇದ್ದಂತೆ ಕೊಚ್ಚಿ ಹೋದ ಕಾರು. ಬರೀ ಕರ್ನಾಟಕ ಮಾತ್ರವಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ವರುಣ ರೌದ್ರಾವತಾರವನ್ನ ತಾಳಿದ್ದಾನೆ. ಬುಲ್ದಾನದಲ್ಲಿ ನೋಡ್ತಾ ಇದ್ದಂತೆ ಕಾರೊಂದು ಕೊಚ್ಚಿ ಹೋಗಿದೆ. ಪಾನ್ ಶಾಪ್ ಬಳಿ ನಿಲ್ಲಿಸಿದ್ದ ಕಾರು ನೀರು ಪಾಲಾಗಿದೆ. ನೀರಿನ ರಭಸಕ್ಕೆ ಪಾನ್ ಶಾಪ್ ಕೊಚ್ಚಿ ಹೋಗಿದೆ. ಮಹಾರಾಷ್ಟ್ರದಾದ್ಯಂತ ವರುಣ ರೌದ್ರಾವತಾರವನ್ನು ತಾಳಿದ್ದಾನೆ. ಸಾಕಷ್ಟು ಅವಾಂತರ ಅಲ್ಲೂ ಕೂಡ ಸೃಷ್ಟಿಯಾಗಿದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇದರ ನಡುವೆ ಕಾರೊಂದು ಯಾವ ರೀತಿಯಾಗಿ ಕೊಚ್ಚಿ ಹೋಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಪಾರ್ಕ್ ಮಾಡಿದಂತಹ ಕಾರಿದೆ. ನೀರಿನ ರಭಸಕ್ಕೆ, ನೀರಿನ ಸೆಳೆತಕ್ಕೆ ಸಂಪೂರ್ಣವಾಗಿ ಕಾರು ಕೊಚ್ಚಿಕೊಂಡು ಹೋಗ್ತಿದೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ವಸ್ತುಗಳು ಯಾವ ರೀತಿಯಾಗಿ ತೇಲಿ ಹೋಗ್ತಾ ಇವೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಆಟಿಕೆಯ ವಸ್ತುಗಳ ಮಾದರಿಯಲ್ಲಿ ಕಾರ್ ಇರಬಹುದು, ಪಾನ್ ಶಾಪ್ ಇರಬಹುದು, ಕೊಚ್ಚಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು ನಿಜಕ್ಕೂ ಕೂಡ ಮಳೆಯ ಒಂದು ಆರ್ಭಟ ಹೇಗಿದೆ ಅನ್ನೋದನ್ನ ಸಾರಿ ಹೇಳ್ತಾ ಇವೆ. ಮಹಾರಾಷ್ಟ್ರದಲ್ಲಿ ಇದೇ ರೀತಿಯ ಚಿತ್ರಣಗಳು ಕಂಡು ಬರ್ತಾ ಇದೆ. ಕಾರು ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದೆ. ಮತ್ತೊಂದು ಕಡೆ ಪಾನ್ ಶಾಪ್ ಒಂದು ಯಾವ ರೀತಿಯಾಗಿ ಕೊಚ್ಕೊಂಡು ಬಂದಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಆ ಪರಿ ಮಳೆ ಆಗ್ತಾ ಇದೆ. ಮಹಾರಾಷ್ಟ್ರದಾದ್ಯಂತ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ತಗ್ಗು ಪ್ರದೇಶದಲ್ಲಿ ಮಳೆ ನೀರು ನಿಂತುಕೊಂಡಿದೆ. ಆಟಿಕೆ ರೀತಿಯಲ್ಲಿ ತೇಲ್ತಾ ಇದೆ ಆ ಪಾನ್ ಶಾಪ್. ಆ ದೃಶ್ಯಾವಳಿಯನ್ನ ಕೂಡ ನೋಡ್ತಾ ಇದ್ದೀರಿ. ಮಹಾರಾಷ್ಟ್ರದಲ್ಲಿ ನೋಡಿದ್ವಿ ಯಾವ ರೀತಿಯಾಗಿ ಕಾರ್ ಕೊಚ್ಕೊಂಡು ಹೋಯಿತು. ಪಾನ್ ಶಾಪ್ ಇರಬಹುದು, ಜನಜೀವನ ಇರಬಹುದು, ಎಲ್ಲವೂ ಕೂಡ ಅಸ್ತವ್ಯಸ್ತವಾಗಿದೆ. ಹಾಗೆಯೇ ಮಹಾರಾಷ್ಟ್ರದಲ್ಲಿ ಮಳೆ ಮುಂದುವರೆದಿರೋದ್ರಿಂದ ಮಹಾರಾಷ್ಟ್ರದ ಗಡಿ ಭಾಗದ ಜಿಲ್ಲೆಗಳಿವೆಯಲ್ಲ, ಅಲ್ಲೂ ಕೂಡ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಬೆಳಗಾವಿಯ ಗಡಿಯಲ್ಲಿ ಮಳೆಯಿಂದಾಗಿ ಪ್ರವಾಸಿಗರು ಪರದಾಟವನ್ನ ನಡೆಸುತ್ತಿದ್ದಾರೆ. ಚಂದಗಡ್ ತಾಲೂಕಿನ ತಿಲಾರಿ ಪಾಟ್ನೇಪಾಟಾದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಏಕಾಏಕಿ ರಸ್ತೆಗೆ ಹರಿದು ಬಂದ ಹಿರಣ್ಯಕೇಶಿ ನದಿಯ ನೀರು, ಸೇತುವೆ ಮೇಲೆ 3 ಅಡಿಯಷ್ಟು ನೀರು ಬಂದು ಅವಾಂತರ ಸೃಷ್ಟಿಯಾಗಿದೆ. ಹೊಳೆಯಂತಾಗಿ ಮಾರ್ಪಟ್ಟ ತಿಲಾರಿ ಮತ್ತು ಬೆಳಗಾವಿ ಸಂಪರ್ಕ ರಸ್ತೆ. ಹರಿಯುವ ನೀರಿನಲ್ಲಿ ಬೈಕ್ಗಳನ್ನ ಸವಾರರು ತಳ್ಳಿಕೊಂಡು ಹೋಗಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಗಮನಿಸ್ತಾ ಇದ್ದೀರಿ. ರಬ್ಬರ್ ಬೋಟ್ ಮೂಲಕ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ ಜನರನ್ನ. ಇದು ರೈಲ್ವೆ ಸ್ಟೇಷನ್ನ ಕಂಟ್ರೋಲ್ ರೂಮ್ನ ದೃಶ್ಯಾವಳಿಗಳು. ಒಂದು ಕಡೆ ನೀವು ಗಮನಿಸ್ತಾ ಇರೋದು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮಂಡಿವರೆಗೂ ಕೂಡ ನೀರು ನಿಂತ್ಕೊಂಡಿದೆ. ರೈಲ್ವೆ ಸ್ಟೇಷನ್ನ ಕಂಟ್ರೋಲ್ ರೂಮ್ನ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಸಂಪೂರ್ಣವಾಗಿ ಮಳೆಯಿಂದ ಆವೃತವಾಗಿರುವಂತಹ ಪ್ರದೇಶದಿಂದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರಕ್ಷಣಾ ಸಿಬ್ಬಂದಿ ಬೋಟ್ ಮೂಲಕ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಯನ್ನ ಕೂಡ ನೋಡ್ತಾ ಇದ್ದೀರಿ. ಆಟೋ ಒಂದು ಯಾವ ಪರಿ ಕೊಚ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ನಿಂತಿದ್ದ ವಾಹನಗಳೆಲ್ಲವೂ ಕೂಡ ನೀರಿನ ರಭಸಕ್ಕೆ, ನೀರಿನ ಸೆಳೆತಕ್ಕೆ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗ್ತಾ ಇವೆ. ವಾಹನಗಳ ಪರಿಸ್ಥಿತಿನೇ ಹೀಗಾದ್ರೆ ಮನುಷ್ಯರ ಸ್ಥಿತಿ ಹೇಗಾಗ್ಬೇಡ ಅನ್ನೋದನ್ನ ನಾವಿಲ್ಲಿ ಊಹೆ ಮಾಡ್ಕೊಳ್ಬೇಕಾಗುತ್ತೆ. ಆಟೋ ಒಂದು ಕೊಚ್ಚಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು, ಕಾರ್ ಕೂಡ, ಹಾಗೆಯೇ ರೈಲ್ವೆ ಸ್ಟೇಷನ್ನ ಕಂಟ್ರೋಲ್ ರೂಮ್ನ ಪರಿಸ್ಥಿತಿ. ಮಂಡಿಯವರೆಗೂ ಕೂಡ ನೀರು ನಿಂತಿದೆ. ಅಲ್ಲೇ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ. ಇದೆಲ್ಲವೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಇವರಿಗೆ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಯಾಕಂದರೆ ಮಳೆ ಬಂದಾಗಲೆಲ್ಲೂ ಕೂಡ ಇದೇ ಚಿತ್ರಣ ಇರುತ್ತೆ. ಶಾಶ್ವತ ಪರಿಹಾರ ಅನ್ನೋದು ನಮಗೆ ಸಿಗಲ್ಲ.
ನಮಗೆ ಗೊತ್ತು ಅದು ಅಂತ ಹೇಳಿ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಕೊಂಡಿದ್ದಾರೆ. ಮತ್ತೊಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಸೊಂಟದ ಭಾಗದವರೆಗೂ ಕೂಡ ನೀರು ನಿಂತಿದೆ. ಇದು ಓಡಾಡೋಕೆ ಇರುವಂತಹ ರಸ್ತೆ, ಆದರೆ ಆ ರಸ್ತೆಯೇ ಇದೀಗ ಹೊಳೆಯಾಗಿ ಮಾರ್ಪಟ್ಟಿದೆ. ಮಿನಿ ಕೆರೆ ಮಾದರಿಯಲ್ಲಿ ಭಾಸವಾಗ್ತಾ ಇದೆ. ಮಳೆಯಿಂದ ಸೃಷ್ಟಿಯಾಗಿರುವಂತಹ ಅವಾಂತರಗಳಿದು. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇದೇ ರೀತಿಯ ಚಿತ್ರಣ ಕಂಡು ಬರ್ತಾ ಇದೆ. ಅದರಲ್ಲೂ ಮಹಾರಾಷ್ಟ್ರದ ಗಡಿ ಜಿಲ್ಲೆಗಳ ಪರಿಸ್ಥಿತಿ ಹೇಳತೀರದಾಗಿದೆ.